ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಒಂದು ಸನ್ನಿವೇಶವನ್ನು ದೇವರು ನಮಗೆ ಒದಗಿಸಿಕೊಟ್ಟದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 68ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಪೇತ್ರನ ಒಂದು ಮಾತನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. 6ನೇ ಅಧ್ಯಾಯದ ಪ್ರಾರಂಭದಲ್ಲಿ ನೋಡುವಾಗ 5 ರೊಟ್ಟಿ 2 ಮೀನು ಹಂಚಿ 5,000ಕ್ಕಿಂತ ಹೆಚ್ಚು ಗಂಡಸರು ಮತ್ತು ಹೆಂಗಸರು ಎಲ್ಲ ಇರುವಂತಹ ಜನರ ಗುಂಪಿಗೆ ಆಹಾರವನ್ನು ಕೊಟ್ಟು ಮಿಕ್ಕ ಆ ತುಂಡುಗಳನ್ನೆಲ್ಲ ಕೂಡಿಸಿಟ್ಟು ಸಂತೋಷವಾಗಿರುವಂತಹ ಒಂದು ಸಂದರ್ಭ. ಜನ ಇದನ್ನು ತಿಂದಂತಹ ಜನ ಯೇಸ್ವಾಮಿನ ನೆಕ್ಸ್ಟ್ ಡೇ ಹುಡುಕ್ತಾ ಇದ್ದಾರೆ. 22ನೇ ವಾಕ್ಯದಿಂದ, ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕ್ತಾ ಇದ್ದಾರೆ, ಯೇಸುವನ್ನು ಕಾಯ್ತಾ ಇದ್ದಾರೆ. ಆಗ ಯೇಸುವನ್ನು ಹುಡುಕಿದ್ರು ಸಿಕ್ಕಲಿಲ್ಲ. ಹುಡುಕಾಡಿ ತಾವೇ ದೋಣಿಗಳನ್ನು ಮಾಡಿಕೊಂಡು ಬೇರೆ ಸ್ಥಳಕ್ಕೆ ಹೋಗಿ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಅವ್ರು ಹೇಳ್ತಾರೆ, ಸ್ವಾಮಿ ಯಾವಾಗ ಬಂದ್ರಿ ಇಲ್ಲಿಗೆ ಅಂತ ಕೇಳಿದಾಗ ಯೇಸು ಹೇಳ್ತಾರೆ 26ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಅಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಆಗ ರೊಟ್ಟಿ ಸಿಕ್ಕಿದ್ರಿಂದ ಸಂತೋಷ ಆಗಿ ಡೈಲಿ ಇದೇ ಥರ ರೊಟ್ಟಿ ಸಿಗುತ್ತೆ ಎಂಬ ಚಿಂತೆಯಿಂದ ಅವರು ಯೇಸ್ವಾಮಿನ ಹುಡುಕ್ತಾ ಇರುವಾಗ ಬರ್ತಾ ಯೇಸ್ವಾಮಿ ಏನು ಮಾಡಿದ್ರು, ತನ್ನ ಆ ಭಾಷಣದ ಅಥವಾ ಪ್ರಸಂಗದ ಸ್ಟೈಲನ್ನು ಬದಲಾಯಿಸಿದ್ರು. ನಿನ್ನೆ ರೊಟ್ಟಿ ಕೊಟ್ಟಂತಹ ಯೇಸು ಇವತ್ತು ಹೇಳ್ತಾ ಇದ್ದಾರೆ, ನೀವು ನನ್ನ ಮಾಂಸವನ್ನು ತಿನ್ನಬೇಕು, ನನ್ನ ರಕ್ತವನ್ನು ಕುಡಿಬೇಕು ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡ್ತಾರೆ, ಇದೇನಪ್ಪ ಇದು, ನಿನ್ನೆ ರೊಟ್ಟಿ ಮೀನು ಕೊಟ್ಟು ಇವತ್ತು ತನ್ನ ಮಾಂಸವನ್ನೇ ಕೊಡ್ತಾ ಇದ್ದಾರೆ, ತನ್ನ ರಕ್ತವನ್ನು. ಯಾವಾಗ ಮನುಷ್ಯ ಮಾಂಸವನ್ನು ತಿನ್ನು ಅಂತ ಹೇಳ್ತಾ ಇದ್ದಾರೆ. ಆದರೆ ಯೇಸು ಹೇಳಿದ್ದು ಮನುಷ್ಯ ಮಾಂಸ ತಿನ್ನೋದು, ಮನುಷ್ಯ ರಕ್ತ ಕುಡಿಯುವಂಥ ವಿಷಯ ಅಲ್ಲ. ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಯೇಸು ಸ್ವಾಮಿಯ ಪ್ರಸಂಗದ ಸ್ಟೈಲ್ ಬದಲಾಯಿತು. ಸ್ವಲ್ಪ ಹಾರ್ಡ್ ಆದಂಥ ಪ್ರಸಂಗ ಬಂತು, ಸ್ಟ್ರಾಂಗ್ ಆದಂಥ ಪ್ರಸಂಗ ಬಂತು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಲೋಕದ ಕಾರ್ಯಗಳಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಡಿ, ನೀವು ನಿತ್ಯ ಜೀವಕ್ಕೋಸ್ಕರವಾಗಿ ಏನು ಮಾಡಿ, ಪ್ರಯತ್ನ ಮಾಡಿ ಎಂಬ ಒಂದು ಉದ್ದೇಶವನ್ನು ಹೇಳ್ತಾ ಇದ್ದಾರೆ. 27ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇದನ್ನು ಹುಡುಕ್ರಿ, ಈ ನಿತ್ಯ ಜೀವಕ್ಕೋಸ್ಕರ ಪ್ರಯತ್ನ ಮಾಡಿರಿ, ಬರೀ ರೊಟ್ಟಿ ಮೀನಿಗಾಗಿ ಬೇಡ ಅಂತ ಸ್ವಲ್ಪ ಸ್ಪಿರಿಚುವಲ್ ಸೈಡ್ಗೆ ಸ್ಟ್ರಾಂಗಾಗಿ ಹೇಳೋಕ್ಕೆ ಬಂದಾಗ ಅವ್ರಿಗೆ ಇಷ್ಟ ಆಗಲಿಲ್ಲ. ಇವತ್ತು ಸಹ ಅನೇಕ ಸಂದರ್ಭಗಳಲ್ಲಿ ಅನೇಕರಿಗೆ, ವಿಶ್ವಾಸಿಗಳಿಗೆ ಅಥವಾ ದೇವರ ಸೇವಕರುಗಳಿಗೆ ಏನು ಗೊತ್ತಾ, ಅದು ಸಿಗುತ್ತೆ, ಬೈಕಲ್ಲಿ ಬಂದರೆ ಕಾರ್ ಸಿಗುತ್ತೆ, ಕಾರಲ್ಲಿ ಬಂದರೆ ನಿಮಗೆ ಮನೆ ಸಿಗುತ್ತೆ, ಹಾಗೆ ಹೀಗೆ ಒಂದು ಪ್ರಾಸ್ಪೆರಿಟಿಯ ಗಾಸ್ಪಲ್ ಹೇಳಿದ್ರೆ, ಸಮೃದ್ಧಿಯ ಸುವಾರ್ತೆ ಹೇಳಿದ್ರೆ ಎಲ್ಲರಿಗೂ ಸಂತೋಷ. ಕಷ್ಟ ಇದೆ, ರೋಗ ಇದೆ, ದುಃಖ ಇದೆ ಅಂತ ಹೇಳಿದ್ರೆ ಯಾರೂ ಇಷ್ಟಪಡೋದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲ, ಈ ಲೋಕದ ಕಾರ್ಯಗಳಿಗಿಂತ ನಿತ್ಯ ಜೀವದ ಆಹಾರಕ್ಕೋಸ್ಕರ ದುಡಿಯಿರಿ, ಅದಕ್ಕೋಸ್ಕರ ಸಮಯ ವೆಚ್ಚ ಮಾಡಿರಿ, ಅದಕ್ಕಾಗಿ ಪ್ರಯತ್ನ ಮಾಡಿರಿ ಅಂತ ಹೇಳಿದಂಥ ಸಮಯದಲ್ಲಿ 66ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಅಲ್ಲಿವರೆಗೂ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಂತಹ ಆ ಶಿಷ್ಯರುಗಳು, ಆ ವ್ಯಕ್ತಿಗಳು ಯೇಸುವನ್ನು ಬಿಟ್ಟು ಅವರು ದೂರ ಹೋದರು, ಸಂಚಾರ ಮಾಡೋದನ್ನು ಬಿಟ್ಟರು. ನಿಮ್ಮ ಸವಾಸ ನಮಗೆ ಬೇಡ, ನೀವೇನೋ ರೊಟ್ಟಿ ಕೊಡ್ತೀರಾ, ಮೀನು ಕೊಡ್ತೀರಾ ಅಂತ ತಿಳ್ಕೊಂಡು ನಾವು ನಿಮ್ಮಿಂದ ಬಂದ್ವಿ, ಆದರೆ ಇವಾಗ ನೋಡಿದ್ರೆ ನೀವು ಮಾಂಸ ಅಂತ ಹೇಳ್ತೀರಾ, ರಕ್ತ ಅಂತ ಹೇಳ್ತೀರಾ. ಆಗ ಅವರು ಬಿಟ್ಟರು. ಇವತ್ತು ಅನೇಕ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಸಾಧಾರಣವಾಗಿ ಎಲ್ಲ ಮಾಡೋ ರೀತಿಯಲ್ಲಿ ನಾವು ಮಾಡ್ಬೋದು ಅಂತ ಹೇಳಿದ್ರೆ ಅವರು ಚರ್ಚಿಗೆ ಬರ್ತಾರೆ. ಆದರೆ ಯಾವಾಗ ವಾಕ್ಯ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೋ, ಸತ್ಯವನ್ನು ಹೇಳ್ತೀವೋ, ಆಗ ಅವರು ಸಭೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಅವರು ಬರೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವ್ರು ಬಂದಿದ್ದು ಹುಷಾರಾಗೋದಕ್ಕಾಗಿ, ಅವ್ರು ಬಂದಿದ್ದು ಹಣಕ್ಕೋಸ್ಕರ, ಅವ್ರು ಬಂದಿದ್ದು ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ಗೋಸ್ಕರ. ಆದರೆ ದೇವರು ಇಷ್ಟಪಡೋದು ಮೆಟೀರಿಯಲ್ ಬ್ಲೆಸ್ಸಿಂಗಿಂತ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ಗೋಸ್ಕರ ನಾವು ಪ್ರಯತ್ನ ಪಡಬೇಕೆಂಬುದಾಗಿ. ಹೀಗೆ ಸಂಚಾರ ಮಾಡುವುದನ್ನು ಬಿಟ್ಟಾಗ ಸಾಧಾರಣವಾಗಿ ಏನು ಮಾಡ್ತೀವಿ, ಸಭೆಯಿಂದ ಕೆಲವರು ಬಿಟ್ಟೋಗ್ಬಿಟ್ರೆ, ಪ್ರಸಂಗ ಸ್ಟ್ರಾಂಗ್ ಅಂತ ಬಿಟ್ಟೋದ್ರೆ ಕೆಲವು ಪಾಸ್ಟರ್ಸ್ ಏನು ಮಾಡ್ತಾರೆ, ಆಯಿತು ಬನ್ನಿ, ನಾನು ಹಂಗೆ ಇನ್ಮೇಲೆ ಹಂಗೆ ಪ್ರಸಂಗ ಮಾಡಲ್ಲ, ನಾನು ಹೀಗೆ ಪ್ರಸಂಗ ಮಾಡಲ್ಲ. ಆದರೆ ಯೇಸು ಸ್ವಾಮಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿ ಶಿಷ್ಯರಿಗೆ ಕೇಳ್ತಾ ಇದ್ದಾರೆ, ನೀವು ಹೋಗಬೇಕು ಅಂತ ಇದ್ದೀರಾ?
ಅವರೆಲ್ಲ ಹೋಗಿದ್ದಾರಲ್ಲ, ನೀವು ಹೋಗಬೇಕು ಅಂತ ಇದ್ದೀರಾ ಅಂತ ಕೇಳಿದಾಗ ಸೀಮೋನ್ ಪೇತ್ರ ಹೇಳುವಂಥ ಮಾತದು, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ, ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ನಿನ್ನಿಂದ ಮಾತ್ರ ಸಿಗ್ತದೆ. ಅದರ ಅರ್ಥ ಏನು ಗೊತ್ತಾ? ಸ್ವಾಮಿ ರೊಟ್ಟಿ ಬೇಕು ಅಂದರೆ, ಮೀನು ಬೇಕು ಅಂದರೆ ಮಾರ್ಕೆಟ್ಗೆ ಹೋದರೆ ಸಿಗ್ತದೆ, ದುಡ್ಡು ಕೊಟ್ಟರೆ ರೊಟ್ಟಿ ಕೊಡ್ತಾರೆ, ಬಲೆ ತಗೊಂಡು ಹೋದರೆ ಮೀನು ಸಿಗ್ತದೆ. ಆದರೆ ಸ್ವಾಮಿ ಎಲ್ಲೋದ್ರೂ ಸಹ ನಿನ್ನಿಂದ ಸಿಗ್ತಾ ಇರುವಂಥ ಈ ನಿತ್ಯ ಜೀವದ ಮಾತುಗಳು ನಮಗೆ ಸಿಗಲ್ಲ. ಅದರ ಅರ್ಥ ನಾನು ನೀವು ನಿಮ್ಮ ಆ ಪೇತ್ರ ಹೇಳ್ತಾ ಇರೋದು, ನಾವು ನಿಮ್ಮನ್ನು ಹಿಂಬಾಲಿಸಿರುವಂಥದ್ದು ರೊಟ್ಟಿ ತಿನ್ನಕ್ಕಲ್ಲ, ಮೀನು ತಿನ್ನಕ್ಕಲ್ಲ, ನಮಗೆ ನಿತ್ಯ ಜೀವ ಉಂಟು ಮಾಡುವಂಥ ವಾಕ್ಯಗಳು ಬೇಕು. ಎಲ್ಲೂ ಸಿಗದಂತಹ ವಾಕ್ಯಗಳು ನಿನ್ನಲ್ಲಿದೆ ಸ್ವಾಮಿ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇಂದು ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಮಗೆ ಬೇಕಾದೆಲ್ಲ ಸಿಗಬಹುದು, ಆದರೆ ಕ್ರಿಸ್ತನಲ್ಲಿ ಸಿಗುವಂಥ ಸಂತೋಷ, ಸಮಾಧಾನ, ವಾಕ್ಯ, ಆ ಒಂದು ಬಲ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಈ ದಿವಸಗಳಲ್ಲಿ ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಮುಖವನ್ನು ನೋಡುತ್ತಾ ನಿತ್ಯ ಜೀವಕ್ಕೆ ಸಹಾಯ ಮಾಡುವ, ಬಲಪಡಿಸುವಂತಹ ವಾಕ್ಯವನ್ನು ಹೊಂದಿಕೊಂಡು ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಸಮರ್ಪಿಸ್ತೇವೆ ಸ್ವಾಮಿ. ದೈವಿಕವಾದ ಕಾವಲು ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ ಇರಲಿ. ನಿತ್ಯ ಜೀವನ ಉಂಟು ಮಾಡುವಂತಹ ವಾಕ್ಯಗಳನ್ನು ಹೊಂದಿಕೊಂಡವರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.